ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಣ ಅವರೆಕಾಳು ಬಸ್ಸಾರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಬ್ಬದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸಾಂಬಾರು ಮತ್ತು ಪಲ್ಯ ಎರಡೂ ಮಾಡಿದಾಗುತ್ತೆ. ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಕೋಬೇಕು. ಚೆನ್ನಾಗಿ ಕುದೀತಾ ಇರಬೇಕು. ಕುದೀತಿರೋ ನೀರಿಗೆ ಅವರೆಕಾಳನ್ನು ಹಾಕ್ಕೋಬೇಕು. ಅವರೆಕಾಳನ್ನು ಹಾಕ್ಕೊಂಡು ಒಂದು 5 ವಿಸಿಲ್ಸ್ ಅದನ್ನು ಕೂಗಿಸ್ಕೋಬೇಕು. ಕೂಗಿಸ್ಕೊಂಡು ಒಂದು ಕುದೀತಾ ಇರೋ ನೀರಿಗೆ ಹಾಕಿದ್ರೆ ಬೇಗನೆ ಕಾಳುಗಳು ಬೇಯುತ್ತೆ. ಸೊ ಅದಕ್ಕೋಸ್ಕರ ಕುದಿಯೋ ನೀರಿಗೆ ಹಾಕಿ ಒಂದು 5 ವಿಸಿಲ್ಸ್ ಕೂಗಿಸ್ಕೊಳ್ಳಿ. ಕೂಗಿಸಿದಾದ್ಮೇಲೆ ಅದಕ್ಕೆ ನೀರೇನಾದರೂ ಕಡಿಮೆ ಆಗಿತ್ತು ಅಂದರೆ ಕೂಗಿಸಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಮತ್ತೆ ತರಕಾರಿ ಬೇಯಿಸೋದಕ್ಕೆ ನೀರು ಬೇಕಾಗುತ್ತೆ. ನೆಕ್ಸ್ಟು ನೀರು ಆ್ಯಡ್ ಮಾಡಿದಾದ್ಮೇಲೆ ಟೊಮೆಟೊವನ್ನು ಹಾಕ್ಕೊಳ್ಳಿ. ಟೊಮೆಟೊವನ್ನು ಹಾಕಿದಾದ್ಮೇಲೆ ಆಲೂಗೆಡ್ಡೆ ಮತ್ತು ಬದನೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬದನೆಕಾಯಿಯನ್ನು ಕಟ್ ಮಾಡಿರೋದನ್ನು ಅದರೊಳಗಡೆಗೆ ಹಾಕ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬೇಕು. ಇವಾಗ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಅದು ಕಾಳು ಮತ್ತು ತರಕಾರಿ ಚೆನ್ನಾಗಿ ನೀಟಾಗಿ ಹಿಡ್ಕೊಳ್ಳುತ್ತೆ ಕೂಗಿಸ್ಬೇಕಾದ್ರೆ. ಇದನ್ನು ಒಂದು 2 ವಿಸಿಲ್ ಇಲ್ಲ 3 ವಿಸಿಲ್ ಕೂಗಿಸ್ಕೊಳ್ಳಿ. ಕೂಗಿಸಿದಾದ್ಮೇಲೆ ಚೆನ್ನಾಗಿ ಬೆಂದಿದೆಯಾ ಅಂತ ಅದನ್ನು ತೆಗೆದು ಕ್ಯಾಪನ್ನು ತೆಗೆದು ನೋಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಬೆಂದಿದೆ ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಬೇಯಬೇಕು ಅದು ಅಂತ ಹೇಳಿದರೆ ಮತ್ತೆ ಬೇಯಿಸ್ಕೊಳ್ಳಿ. ಅದನ್ನು ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಯಬೇಕಂತ ಹೇಳಿದ್ರೆ ನಾವು ಒಂದು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಬೆಂದಿದೆ. ಸೊ ಸಾಕಾಗುತ್ತೆ. ಒಬ್ಬರಿಗೆ ಬೆಂದಿರಬೇಕು, ಒಬ್ಬರಿಗೆ ಈ ಸಾಫ್ಟಾಗಿರಬೇಕು, ಒಬ್ಬರಿಗೆ ಅಲ್ಲಿಗೆ ಸಿಗೋ ಥರ ಇರಬೇಕು. ಆ ಥರ ಇಷ್ಟಪಡ್ತಾರೆ. ನಿಮ್ಗೆ ಯಾವ ಥರ ಇಷ್ಟಪಡ್ತೀರಾ ಆ ರೀತಿ ಮಾಡ್ಕೊಳ್ಳಿ. ಸೊ ಅದನ್ನು ಸೋರು ಹಾಕ್ಕೊಬೇಕು. ಅದನ್ನು ಸೋರು ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋ ಥರ ಒಂದು ಇದಕ್ಕೆ ಹಾಕ್ಕೊಂಡು ಅದನ್ನು ಜಾಲರಿಗೆ ಹಾಕ್ಕೊಂಡು ಅದನ್ನೆಲ್ಲ ಸೋರು ಹಾಕ್ಕೊಳ್ಳಿ. ಸೋರು ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಒಂದು ಬಾಣಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಅದಕ್ಕೆ. ನೆಕ್ಸ್ಟ್ ಅದಾಗಿದ್ದಾದಮೇಲೆ ಸಾಸಿವೆಯನ್ನು ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೆಕ್ಸ್ಟು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದಾದಮೇಲೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ. ಉಪ್ಪನ್ನು ಆ್ಯಡ್ ಮಾಡಿದರೆ ಅದು ಈರುಳ್ಳಿ ಅವೆಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಅದರಿಂದ ಪಲ್ಯ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲ ನೀಟಾಗಿ ಗೋಲ್ಡನ್ ಕಲರ್ ಬರೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾನೆ ಇರಿ. ಅಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಬಂದಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀವು ನಿಮ್ಮ ಮನೆಯಲ್ಲಿ ಹುಚ್ಚೆಳ್ಳು ಪುಡಿ ಇದ್ದರೆ ಅದನ್ನು ಹುಚ್ಚೆಳ್ಳು ಪುಡಿ ಹಾಕ್ಕೊಳ್ಳಿ. ಹುಚ್ಚೆಳ್ಳು ಪುಡಿ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ. ಹುಚ್ಚೆಳ್ಳು ಪುಡಿ ಇನ್ ಕೇಸ್ ಇಲ್ಲ ಅಂತ ಅಂದರೆ ಸ್ವಲ್ಪ ಖಾರದ ಪುಡಿ ಇರುತ್ತಲ್ವ, ಖಾರದ ಪುಡಿ ಹಾಕ್ಕೊಳ್ಳಿ. ಅದು ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಪಲ್ಯಗಳಿಗೆ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದನೂ ಟೇಸ್ಟ್ ಬರುತ್ತೆ. ಆ ಥರ ನೆಕ್ಸ್ಟು ಕಾಯನ್ನು ಒಂದು ಸ್ವಲ್ಪ ತುರಿದಿಟ್ಕೊಂಡಿರೋ ಕಾಯನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಆಗೋ ಥರ ಎಲ್ಲ ನೀಟಾಗಿ ಈರುಳ್ಳಿ ಮತ್ತು ಅದು ಹುಚ್ಚೆಳ್ಳು ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಒಂದು 2 ನಿಮಿಷ ಹಾಗೆ ನೀಟಾಗಿ ಬಿಡಬೇಡಿ. ಹಾಗೆ ಸಿಮ್ಮಲ್ಲಿ ಇಟ್ಟು ನೀಟಾಗಿ ಕವರ್ ಮಾಡ್ಕೊಳ್ಳಿ. ನೀಟಾಗಿ ಅದಾಗಿದ್ದಾದಮೇಲೆ ಕಾಳನ್ನು ಆ್ಯಡ್ ಮಾಡ್ಕೋಬೇಕು. ಕಾಳನ್ನು ಆ್ಯಡ್ ಮಾಡಿ ಆ ಟೊಮೊಟೊ ಇದೆಯಲ್ವಾ, ನಾನು ಅದನ್ನು ಒಂದು ಎಕ್ಸ್ಟ್ರಾ ಬೇರೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದನ್ನು ನೆಕ್ಸ್ಟು ಸಾಂಬಾರಿಗೆ ಬೇಕಾಗುತ್ತೆ. ಅದನ್ನು ತೆಗೆದಿಟ್ಕೋಬೇಕು. ಟೊಮೊಟೊವನ್ನು ತೆಗೆದು ಬೇರೆ ನಾವು ಸಾಂಬಾರಿಗೆ ಬೇಕಾಗುತ್ತೆ. ಸಾಂಬಾರಿಗೆ ಕಲಸಿಬಿಟ್ಟು ಅದನ್ನು ಹಾಕ್ಕೊಳ್ಳೋಣ. ಅದನ್ನು ನೆಕ್ಸ್ಟು ತೆಗೆದಿಟ್ಕೊಂಡಿದ್ದಾದಮೇಲೆ ಈ ಪಲ್ಯ ಎಲ್ಲ ನೀಟಾಗಿ ಆ ಹುಚ್ಚೆಳ್ಳು ಪುಡಿ ಅದಕ್ಕೆ ಅಬ್ಸರ್ವ್ ಆಗೋ ಥರ ಎಲ್ಲ ನೀಟಾಗಿ ಅದನ್ನು ಕಲಿಸ್ಕೊಬೇಕು. ಇನ್ ಕೇಸ್ ಇದು ಸಾಕಾಗಿಲ್ಲ ಅಂತ ಹೇಳಿದ್ರೆ ಅದು ಪುಡಿ ಏನಾದರೂ ಇದಕ್ಕೆ ಸಾಲ್ಟೇಜ್ ಆಗ್ತಿದೆ ಅಂತ ಅಂದರೆ ಕಾಳುಗಳಿಗೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಎಲ್ಲನೂ ಮಿಕ್ಸ್ ಮಾಡಿ. ಈ ರೀತಿ ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ಇನ್ ಕೇಸ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಅದೇನಾದರೂ ಸಾಲ್ಟೇಜ್ ಆಯಿತು ಅಂದರೆ ಅದಕ್ಕೆ ಕಾಳಿಗೆ ನೀಟಾಗಿ ಹೊಂದ್ಕೊಂಡಿಲ್ಲ ಅಂದರೆ ಎಕ್ಸ್ಟ್ರಾ ಸೇರಿಸ್ಬೋದು. ಅದಕ್ಕೆ ಎಕ್ಸ್ಟ್ರಾ ಈ ರೀತಿ ಪುಡಿಯನ್ನು ಹೊಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈ ಬಿಡ್ದೇ ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಉರಿ ಆದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸಿಮ್ಮಲ್ಲಿಟ್ಟು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ನೀಟಾಗಿ
ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ನೀಟಾಗಿ ಬರುತ್ತೆ. ಕಾಳು ನೋಡಿ ಹೊಂದ್ಕೋಬೇಕು ಈ ರೀತಿ ಕಾಳಿಗೆ ಅದು ಹುಚ್ಚೆಳ್ಳು ಪುಡಿ ಏನಿದೆ ಅದು ಅಂಟ್ಕೋಬೇಕು, ಆವಾಗಲೇ ಅದು ಟೇಸ್ಟ್ ಸಿಗೋದು. ಈ ರೀತಿ ರೆಡಿ ಆಗುತ್ತೆ. ಸೊ ಪಲ್ಯ ರೆಡಿ. ಈಗ ಸಾಂಬಾರು ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದಾದಮೇಲೆ ಸಾಸಿವೆಯನ್ನು ಹಾಕ್ಕೊಬೇಕು. ಸಾಸಿವೆ ಆದಮೇಲೆ ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದಾದಮೇಲೆ ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಒಗ್ಗರಣೆ ಥರ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ ನೀಟಾಗಿ ಎಲ್ಲ ಇದಾಗೋ ಥರ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಬೇಗನೆ ಈರುಳ್ಳಿ ಬೇಯುತ್ತೆ. ಅದಕ್ಕೋಸ್ಕರ ನೀವು ಒಗ್ಗರಣೆಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಬೇಗನೆ ಈರುಳ್ಳಿಗಳು ಫ್ರೈ ಆಗುತ್ತೆ. ಹಾಕ್ಕೊಂಡಿದ್ದಾದಮೇಲೆ ಈಗ ಫ್ರೈ ಮಾಡ್ತಿರೋವಾಗನೇ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ನೆಕ್ಸ್ಟ್ ಹಾಕ್ಕೊಳ್ಳೋರಂತೆ ಸ್ವಲ್ಪ 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಒಗ್ಗರಣೆಗೆ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಇವಾಗ ಕಾಳನ್ನು ಬಸ್ಕೊಂಡಿರ್ತೀವಲ್ಲ, ಆ ನೀರು ಏನಿರುತ್ತೆ ಅದನ್ನು ವೇಸ್ಟ್ ಮಾಡಬೇಡಿ, ಇದಕ್ಕೆ ಹಾಕ್ಕೊಳ್ಳಿ. ಸಾಂಬಾರಿಗೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈ ಥರ ತಿರ್ಕೊಳ್ಳಿ. ಈ ಥರ ಆ ನೀರು ಹಾಕ್ಕೊಂಡಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡಿದ್ದಾದಮೇಲೆ ನಿಮಗೆ ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಟೊಮೊಟೊ ಹುಣಸೆ ರಸವನ್ನು ಕಲಸಿಟ್ಕೊಂಡಿದ್ದೀನಿ. ಆ ಹುಣಸೆ ರಸಕ್ಕೆ ಈಗ ನಾನು ಕೂಗಿಸ್ಕೊಂಡಿದ್ನಲ್ಲ ಆ ಟೊಮೊಟೊವನ್ನು ಕಿವುಚ್ಕೊಂಡು ಅದು ಸಿಪ್ಪೆ ನೀವು ಸಿಪ್ಪೆ ತೆಗಿತೀರಾ ಅನ್ನೋದಾದರೆ ಫುಲ್ ಸಿಪ್ಪೆ ಎಲ್ಲ ತೆಗೆದುಬಿಡಿ. ಆ ರಸವನ್ನು ಟೊಮೊಟೊ ಎಲ್ಲ ಕಿವುಚಿದ್ರೆ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ರಸ ಏನು ಬರುತ್ತೆ ಅದನ್ನು ಈ ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದ್ದಾದಮೇಲೆ ನೀವು ನಿಮಗೆ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ಮಾಡ್ಕೊಳ್ಳಿ, ಹೆಚ್ಚಿಸ್ಕೊಳ್ಳಿ. ಸಾಂಬಾರನ್ನು ಹೆಚ್ಚಿಸ್ಕೋಬೋದು. ಮತ್ತು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ, ನಿಮಗೆ ಖಾರವಾಗಿರ್ಬೇಕಾ ಮತ್ತು ತೆಳುಗಿರ್ಬೇಕಾ ಆ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಳ್ಳಿ. ಈ ರೀತಿ ನಮಗೆ ಖಾರ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ತೆಳುವಾಗೇ ಮಾಡ್ಕೊತಿದ್ದೀನಿ. ಒಬ್ಬರಿಗೆ ಖಾರವಾಗಿರಬೇಕು ಅಂತ ಇದು ಮಾಡ್ತಾರೆ. ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದು ಸಾಲ್ಟ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ, ಏಕೆಂದರೆ ಕಾಳು ಬೆಂದಿರೋ ನೀರಲ್ಲೂ ಸಾಲ್ಟ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಆಗಿಬಿಡುತ್ತೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೀರು ಎಷ್ಟು ಆ್ಯಡ್ ಮಾಡ್ಕೊಂಡಿರ್ತೀರ ಎಕ್ಸ್ಟ್ರಾ ನೀರು, ಆ ಎಕ್ಸ್ಟ್ರಾ ನೀರಿಗೆ ಎಷ್ಟು ಬೇಕಾಗುತ್ತೆ ಸಾಲ್ಟು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಎಲ್ಲ ನೀಟಾಗಿ ಆದಮೇಲೆ ಎಷ್ಟಕ್ಕೆ ಬೇಕು ಅಷ್ಟು ನೀಟಾಗಿ ಎಲ್ಲ ಇದು ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಒಂದು 15 ನಿಮಿಷ ಕುದಿಯೋದಕ್ಕೆ ಬಿಡಿ. ಒಂದು 15 ನಿಮಿಷ ಆಗಿದ್ದಾದಮೇಲೆ ಕುದಿಯುತ್ತೆ. ನೆಕ್ಸ್ಟು ಸಿಮ್ಮಲ್ಲಿ ಇಟ್ಬಿಡಿ. ಒಂದು 15 ನಿಮಿಷ ಚೆನ್ನಾಗಿ ಅದು ಇದಾಗಲಿ. ನೆಕ್ಸ್ಟು ಸಿಮ್ಮಲ್ಲಿ ಇಟ್ಟಿದ್ದಾದಮೇಲೆ ಅದಕ್ಕೆ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋಬೇಕು. ಕಾಯಿ ತುರಿಯನ್ನು ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಆದರೆ ಸಾಕು. ಕಾಯಿ ತುರಿಯನ್ನು ಆ್ಯಡ್ ಮಾಡಿದ್ದಾದಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಕಾಗಿಲ್ಲ. ಒಂದು 2-3 ನಿಮಿಷ ಆಗಿದ್ಮೇಲೆ ನೋಡಿ ಈ ರೀತಿ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿದ್ರೇ ಎಷ್ಟು ಚೆನ್ನಾಗಿದೆ. ಸಾಂಬಾರುಗಳೇ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಈ ರೀತಿ ಮತ್ತೆ ಮಾಡ್ಕೊತೀರಾ. ನೋಡಿ ಈ ರೀತಿ ಆಗಿದೆ, ಇವಾಗ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಮಗೆ ಹಬ್ಬಗಳಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟು ಒಂಥರ ಪಲ್ಯನೂ ಆದಾಗುತ್ತೆ, ಸಾಂಬಾರು ರೆಡಿಯಾಗುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಹೇಳಿ ಫ್ರೆಂಡ್. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್. ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಟ್ರೈ ಮಾಡಿ. ಓಕೆ.